ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಶಾಪಿಂಗ್ ಮಾಡಿರೋದು. ವರಮಹಾಲಕ್ಷ್ಮಿಗೆ ಸ್ಯಾರಿನೇ ತೊಗೊಳಕ್ಕೆ ಆಗಿರಲಿಲ್ಲ. ಇವಾಗ ಹಿಂದಿನ ದಿನ ಹೋಗ್ತಾ ಇದ್ದೇನೆ, ಯಾಕೆಂದರೆ ರಾತ್ರಿನೇ ಉಡಿಸಿ ರೆಡಿ ಮಾಡ್ತೀನಿ. ಆದ್ದರಿಂದ ಸ್ಯಾರಿಗಳು ನೋಡಿದೆ, ಬೇಗ ಒಂದು ತೊಗೊಂಡು ಬಂದೆ. ಇದೇ ತೊಗೊಂಡಿದ್ದು, ಗ್ರೀನ್ ಕಲರು ಚೆನ್ನಾಗಿ ಕಾಣುತ್ತೆ ದೇವರಿಗೆ ಅಂತ, ಪಿಂಕ್ ಗ್ರೀನು. ಮತ್ತು ಅಮ್ಮ ಮತ್ತು ಚಿಕ್ಕಮ್ಮ ಬಂದಿದ್ದಾರೆ ಹಬ್ಬಕ್ಕೆ, ಅದಕ್ಕೆ ಅವರಿಗೂ ಸೀರೆ ತೊಗೊಂಡೆ. ಒಂದೇ ಥರ ಕಲರ್ ಚೇಂಜ್. ದೇವರಿಗೆ ಕಾಲು ಕೈಗೆ ತೊಗೊಂಡೆ. ಇದು ಡೆಕೋರೇಷನ್ಗೆ ಅಂತ ತೊಗೊಂಡಿದ್ದೀನಿ. ಅದು ಫ್ಲವರು ನೋಡಬೇಕು ಹೇಗಾಗತ್ತೆ ಅಂತ. ಮತ್ತು ತಾವರೆ ಹೂವು, ಮತ್ತು ದೇವ್ರಿಗೆ ಮೂಗುತಿ ತೊಗೊಂಡೆ, ಒಂದೆರಡು ತೊಗೊಂಡೆ. ಇದರಲ್ಲಿ ಯಾವ್ದು ಚೆನ್ನಾಗಾಗತ್ತೆ ಅದು ಹಾಕೋಣ ಅಂತ. ಚೆನ್ನಾಗಿದೆ. ಮತ್ತು ಒಂದು ಸ್ಕ್ರೀನ್ ತೊಗೊಂಡೆ. ಡೆಕೋರೇಷನ್ ಮಾಡೋಕ್ಕಾಗಿಲ್ಲ ಅಂದರೆ ಇದೊಂದು ಹಾಕಿದ್ರೆ ಸಾಕು, ಡೆಕೋರೇಷನ್ ಚೆನ್ನಾಗಿ ಕಾಣುತ್ತೆ ಹಿಂದೆ. ಮತ್ತು ದೇವರಿಗೆ ಒಡವೆ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದಿಷ್ಟು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು, ಇನ್ನೊಂದಿಷ್ಟು ಶಾಪಿಂಗ್ ಮಾಡಿರೋದು. ಚೆನ್ನಾಗಿದೆ. ಇದು ಸೊಂಟದ ಪಟ್ಟಿ ದೊಡ್ಡದಾಗಿದೆ. ಮತ್ತು ಜಡೆ ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯ್ತಿದು. ನಾರ್ಮಲ್ ಜಡೆನೂ ಒಂದು ಇದೆ ಪ್ಲೇನು, ಅದಕ್ಕೆ ಹಾಕಿದರೆ ಇದನ್ನು ಹಾಕ್ಬೋದು ಅಂತ ತೊಗೊಂಡೆ. ಆಮೇಲೆ ಬಳೆ ದೇವರಿಗೆ. ಆಮೇಲೆ ನನ್ನ ಮಕ್ಕಳಿಗೆ ಒಂದು ಸ್ಯಾರಿ ತೊಗೊಂಡು ಅದ್ರ ಲಂಗ ಬ್ಲೌಸು ಹೊಲಿಸಿದ್ದೀನಿ. ಹಬ್ಬಗಳಿಗೆ ಹೆಣ್ಮಕ್ಳಿಗೆ ಈ ಥರ ಲಂಗ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ, ಇಬ್ಬರಿಗೂ ಒಂದೇ ಥರ ಆಗುತ್ತೆ ಅಂತ.